ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್. ಯಾವುದೇ ವಿದ್ಯಾರ್ಥಿ ಹೆಚ್ಚು ಅಂಕ ಗಳಿಸೋದಕ್ಕೆ ಹೆಚ್ಚು ಚೆನ್ನಾಗಿ ಬರೀಬೇಕು. ಹೆಚ್ಚು ಚೆನ್ನಾಗಿ ಬರೀಬೇಕಾದ್ರೆ ಹೆಚ್ಚು ವಿಷಯ ತಿಳ್ಕೊಂಡಿರಬೇಕು. ಹೆಚ್ಚು ವಿಷಯ ತಿಳ್ಕೋಬೇಕಾದ್ರೆ ಹೆಚ್ಚು ಕೇಳಬೇಕು, ಹೆಚ್ಚು ಓದಬೇಕು, ಹೆಚ್ಚು ಅರ್ಥ ಮಾಡ್ಕೋಬೇಕು. ಇದೆಲ್ಲ ಮಾಡಬೇಕಾದ್ರೆ ಜಾಸ್ತಿ ಹೊತ್ತು ಒಂದು ಕೆಲಸವನ್ನು ಮಾಡೋ ಹಾಗೆ ಆಗಬೇಕು. ಅಂದರೆ ಕೇಳೋದು ಜಾಸ್ತಿ ಹೊತ್ತು ಕೇಳೋ ಅಭ್ಯಾಸ ಬೇಕು. ಓದೋದು ಜಾಸ್ತಿ ಹೊತ್ತು ಓದುವ ಅಭ್ಯಾಸ ಬೇಕು. ಬರಿಬೇಕಾದ್ರೆ ಸೋಮಾರಿತನ ಮಾಡದೆ ಜಾಸ್ತಿ ಹೊತ್ತು ಬರೆಯೋ ಹಾಗಾಗಬೇಕು. ಹೀಗೆ ಒಬ್ಬ ಮನುಷ್ಯ ಒಂದಷ್ಟು ಹೊತ್ತು ಒಂದೇ ಕೆಲಸವನ್ನು ಮಾಡೋದನ್ನು ಏಕಾಗ್ರತೆ ಅಂತ ಕರೀತಾರೆ. ಇವತ್ತಿನ ವಿಷಯ ಕಾನ್ಸಂಟ್ರೇಷನ್, ಏಕಾಗ್ರತೆ. ಇಂದಿನ ಮಕ್ಕಳಿನಲ್ಲಿ ಹೆಚ್ಚಿಗೆ ಹೊತ್ತು ಒಂದೇ ಕೆಲಸ ಮಾಡುವಂತಹ ಏಕಾಗ್ರತೆ ಆ ಪದವೇ ಸವರ್ಣ ದೀರ್ಘ ಸಂಧಿ ಇರಲಿ, ವ್ಯಾಕರಣವನ್ನು ಹೇಳಿದೆ. ಏಕಾಗ್ರತೆ, ಕಾನ್ಸಂಟ್ರೇಷನ್. ಹಾಗಾದರೆ ಈ ಕಾನ್ಸಂಟ್ರೇಷನ್ ಅಂದರೆ ಏನು? ಈಗಾಗಲೇ ಹೇಳಿದೆ, ಇಫ್ ಎ ಪರ್ಟಿಕ್ಯುಲರ್ ಪರ್ಸನ್ ಡಸ್ ಎ ಪರ್ಟಿಕ್ಯುಲರ್ ವರ್ಕ್ ಫಾರ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್, ಇಟ್ ಈಸ್ ಕಾಲ್ಡ್ ಕಾನ್ಸಂಟ್ರೇಷನ್. ಒಬ್ಬ ಮನುಷ್ಯ ಒಂದಷ್ಟು ಹೊತ್ತು ಒಂದೇ ಕೆಲಸವನ್ನು ಮಾಡಿದರೆ ಇದನ್ನು ಏಕಾಗ್ರತೆ ಎಂದು ಹೇಳುತ್ತಾರೆ. ಬಹಳ ದಿನಗಳ ಕಾಲ ಇದನ್ನೇ ಏಕಾಗ್ರತೆಯ ವಿವರಣೆ, ಡೆಫಿನೇಷನ್ ಅಂತ ತಿಳ್ಕೊಂಡಿದ್ವಿ. ಆದರೆ ಹ್ಯಾರಿ ಮೆಡಾಕ್ಸ್ ಅಂತ ಒಬ್ಬ ಆಧುನಿಕ ಅಧ್ಯಯನ ಶಾಸ್ತ್ರದ ಪಿತಾಮಹ, ಅವನು ಒಂದು ಪುಸ್ತಕ ಬರೆದಿದ್ದಾನೆ, ಹೌ ಟು ಸ್ಟಡಿ ಅಂತ. ಅವನು ಈ ಡೆಫಿನೇಷನನ್ನು, ಅನೇಕ ಅಧ್ಯಯನದ ಡೆಫಿನೇಷನ್ಗಳನ್ನ ಚೇಂಜ್ ಮಾಡಿದವನು. ಇದನ್ನು ಕೂಡ ಅವನು ಯೋಚನೆ ಮಾಡಿ ಚೇಂಜ್ ಮಾಡ್ದ. ನೋಡಿ, ಈಗ ಇವನು 2 ನಿಮಿಷ ಓದ್ತಾನೆ. ಓದುವ ಕ್ರಿಯೆಯನ್ನು ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀನಿ, ಉದಾಹರಣೆ. ಇವನು 2 ನಿಮಿಷ ಓದ್ತಾನೆ, ಅವನು 3 ನಿಮಿಷ ಓದ್ತಾನೆ, ಅವನು 10 ನಿಮಿಷ ಓದ್ತಾನೆ, ಅವನು 15 ನಿಮಿಷ ಓದ್ತಾನೆ. ಅವರು 25 ನಿಮಿಷ ಓದ್ಬೋದು, ಆಮೇಲೆ ಡಿಸ್ಟರ್ಬ್ ಆಗ್ತಾರೆ. ಈಗ 1 ನಿಮಿಷ, 2 ನಿಮಿಷ, 5 ನಿಮಿಷ ಓದೋರಿಗೆ ನೀವು ಏಕಾಗ್ರತೆ ಇಲ್ಲ ಅಂತ ಹೇಳ್ತೀರ ಅಲ್ವಾ? ಜಾಸ್ತಿ ಹೊತ್ತು 15, 20, 30 ನಿಮಿಷ ಓದ್ತಾರಲ್ಲ, 1 ಗಂಟೆ, ಅವ್ರನ್ನ ಜಾಸ್ತಿ ಏಕಾಗ್ರತೆ ಇದೆ ಅಂತ ಹೇಳ್ತೀರಿ. ಅವನಂದ ಅದು ತಪ್ಪು. ಏನು ಹಳೆಯ ಡೆಫಿನೇಷನ್ ಇತ್ತು ಅದಕ್ಕೆ ಒಂದು ಪ್ರಿಫಿಕ್ಸನ್ನು ಸೇರಿಸ್ದ. ಏನು ಪ್ರಿಫಿಕ್ಸು? ಸಮಯ ಎಷ್ಟು ಚಿಕ್ಕದಾದರೂ ಪರವಾಗಿಲ್ಲ, ಹವೆವರ್ ಸ್ಮಾಲ್ ದ ಪೀರಿಯಡ್ ಆಫ್ ಟೈಮ್ ಈಸ್. ಸಮಯ ಎಷ್ಟೋ ಪರಲ್ಲ, 2 ನಿಮಿಷ ಓದು. ಹಳೆ ಡೆಫಿನೇಷನ್ನೇ. ಒಬ್ಬ ಮನುಷ್ಯ ಒಂದಷ್ಟು ಹೊತ್ತು ಒಂದೇ ಕೆಲಸವನ್ನು ಮಾಡಿದರೆ ಇದನ್ನು ಏಕಾಗ್ರತೆ ಎಂದು ಹೇಳುತ್ತಾರೆ. ಹವೆವರ್ ಸ್ಮಾಲ್ ದ ಪೀರಿಯಡ್ ಆಫ್ ಟೈಮ್ ಈಸ್, ಇಫ್ ಎ ಪರ್ಟಿಕ್ಯುಲರ್ ಪರ್ಸನ್ ಡಸ್ ಎ ಪರ್ಟಿಕ್ಯುಲರ್ ವರ್ಕ್ ಫಾರ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್, ಇಟ್ ಈಸ್ ಕಾಲ್ಡ್ ಕಾನ್ಸಂಟ್ರೇಷನ್. ನೋಡಿ ಎಷ್ಟು ಚೆನ್ನಾಗಿ ಹೇಳ್ದ. ಎಷ್ಟೊತ್ತಾರು ಮಾಡು, 3 ನಿಮಿಷ ಓದ್ಯಾ, ಆಯಿತು. ಓದಿದ್ಯಾ? 5 ನಿಮಿಷ ಇದೆಯಾ, 5 ನಿಮಿಷ ಅಲ್ಲೇ ಇದೆಯಾ? ಏನಾದರೂ ಮಾಡು, ಎಷ್ಟೊತ್ತಾದರೂ ಮಾಡು. ಆ ಮಾಡಿದ ಸಮಯದಷ್ಟು ಅದೇ ಕೆಲಸವನ್ನು ಮಾಡಿದರೆ ಅದನ್ನು ಏಕಾಗ್ರತೆ ಎಂದು ಹೇಳುತ್ತಾರೆ. ಹೌ ಲಾಂಗ್ ಅಲ್ಲ, ಹೌ ಡಿಡ್, ಎಷ್ಟು ಹೊತ್ತು ಅಲ್ಲ, ಹೇಗೆ. ಅದೊಂದು ಕ್ವಾಲಿಟೇಟಿವ್ ಆ್ಯಕ್ಟಿವಿಟಿ, ನಾಟ್ ಓನ್ಲಿ ದ ಟೈಮ್ ಡ್ಯೂರೇಷನ್ ಆ್ಯಕ್ಟಿವಿಟಿ ಅಂತ ಹೇಳಿದವನು ಹ್ಯಾರಿ ಮೆಡಾಕ್ಸ್. ಅದರಿಂದ ನಿಮ್ಮ ಮಗು 20 ನಿಮಿಷ ಓದಿ ತಕ್ಷಣ ಎದ್ಬಿಟ್ಟ ಅಂದರೆ ಬೇಜಾರೇನು ಮಾಡ್ಕೋಬೇಡಿ. ಇನ್ಯಾರೋ 2 ಗಂಟೆ ಪುಸ್ತಕ ಹಿಡ್ಕೊಂಡು ಅವನು ಏನೂ ಓದಿದೆ ಸುಮ್ಮನೆ ಪುಸ್ತಕ ಇಟ್ಕೊಂಡಿದ್ರೆ ಪ್ರಯೋಜನ ಏನು ಬಂತು? ಅದರಿಂದ ಹೌ ಲಾಂಗ್ ಅಲ್ಲ, ಹೌ ಡಿಡ್. ಆದ್ದರಿಂದ ಈಗ ಒಂದು ಡೆಫಿನೇಷನ್ ಇನ್ನೊಂದ್ಸಲಿ ತೊಗೊಂಬೋಣ. ಸಮಯ ಎಷ್ಟು ಚಿಕ್ಕದಾದರೂ ಪರವಾಗಿಲ್ಲ, ಒಬ್ಬ ಮನುಷ್ಯ ಒಂದಷ್ಟು ಹೊತ್ತು ಒಂದೇ ಕೆಲಸವನ್ನು ಮಾಡಿದರೆ ಅದನ್ನು ಏಕಾಗ್ರತೆ ಎಂದು ಹೇಳುತ್ತಾರೆ. ಇಂಗ್ಲೀಷ್, however small the period of time is, if a particular person does a particular work for a particular period of time, it is called concentration. ಸರ್, ಹಾಗಾದರೆ ನನಗೆ 5 ನಿಮಿಷ ಮಾತ್ರ, ಆಮೇಲೆ ಡಿಸ್ಟರ್ಬ್ ಆಗ್ತೀನಿ. ಅವನಿಗೆ 10 ನಿಮಿಷ, ಆಮೇಲೆ ಡಿಸ್ಟರ್ಬ್ ಆಗ್ತಾನೆ. ಇನ್ಯಾರಿಗೂ 20 ನಿಮಿಷ. ಈ ಸಮಯ ಇರುತ್ತಲ್ಲ, ಈ ಸಮಯವನ್ನು ನಾನು ಜಾಸ್ತಿ ಮಾಡ್ಕೊಳ್ಳೋದೇ ಏಕಾಗ್ರತೆಯನ್ನು ಜಾಸ್ತಿ ಮಾಡ್ಕೊಳ್ಳೋದ? ಕರೆಕ್ಟಾಗಿ ಹೇಳಿದ್ರಿ, ಕರೆಕ್ಟ್. ಎನ್ಹ್ಯಾನ್ಸಿಂಗ್ ದ ಟೈಮ್, ಪೀರಿಯಡ್ ಆಫ್ ಟೈಮ್ ಇಟ್ಸೆಲ್ಫ್ ಈಸ್ ಎನ್ಹ್ಯಾನ್ಸಿಂಗ್ ದ ಕಾನ್ಸಂಟ್ರೇಷನ್. ಸೊ ಹಾಗಾದರೆ ಏಕಾಗ್ರತೆ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ಈ ಏಕಾಗ್ರತೆಯನ್ನು ಹೆಚ್ಚು ಹೊತ್ತು ಮಾಡುವ ಕೆಲಸವನ್ನು ಮಾಡೋದಕ್ಕೆ ನಾವು ಏನು ಮಾಡಬೇಕು? ಏನೂ ಇಲ್ಲ. 4 ಸೂತ್ರಗಳನ್ನು ಅನುಸರಿಸಿ, ಫಾಲೋ 4 ರೂಲ್ಸ್, ಎನ್ಹ್ಯಾನ್ಸ್ ಕಾನ್ಸಂಟ್ರೇಷನ್, ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಿ. ಮೊದಲನೇದು, ಏಕೆ ಕನ್ನಡದಲ್ಲಿ ಆ ಸೂತ್ರಗಳು ಅಂತ ಕರೀತಾರೆ. ಮೊದಲನೇದು ಆಸಕ್ತಿ. ನಿಮ್ಮ ಮಗನ ನೋಡಿದ್ದೀರಾ? 8ನೇ ಕ್ಲಾಸ್ ಓದೋ ಹುಡುಗ ಸಂಡೇ ಬಂದುಬಿಟ್ರೆ ಬೆಳಗ್ಗೆ 9-9:30 ತಿಂಡಿ ತಿಂದು ಹೋಗ್ಬಿಟ್ರೆ ಮಧ್ಯಾಹ್ನ ಊಟಕ್ಕೂ ಬರಲ್ಲ, ಸಂಜೆ ಸ್ನ್ಯಾಕ್ಸ್ಗೂ ಬರಲ್ಲ, 6-6 ಬರ್ತಾನೆ. ಫ್ರೆಂಡ್ಸ್ ಜೊತೆ ಕ್ರಿಕೆಟು. ಆ ಕ್ರಿಕೆಟ್ ಆಡೋಕ್ಕೆ ಶುರು ಮಾಡಿದ್ರೆ ಇಡೀ ದಿನ ಅಮ್ಮನೂ ನೆನಪಿಲ್ಲ, ಅಪ್ಪನೂ ನೆನಪಿಲ್ಲ, ಊಟವೂ ನೆನಪಿಲ್ಲ, ಯಾವುದೂ ನೆನಪಿಲ್ಲ. ನೋಡಿದ್ರೆ ಯಾಕೆ? ಫಿಲಮ್ ನೋಡ್ತಾರಲ್ಲ ಕೆಲವರು, 3 ಗಂಟೆ ಒಂದೇ ಸಮ ಫಿಲಮ್ ನೋಡ್ತಾರೆ. ಆಯಿತಾ? ಪಕ್ಕದಲ್ಲಿ ಕೂತವ್ರು ಕೋಡ್ಬಳೆ ಗೆಡ್ಬಳೆ ಕೊಟ್ಟರೆ ಅದನ್ನು ನೋಡ್ತಾವಳು,
ಸುಮ್ಮನೆ ಒಂದೇ ಸಮ ನೋಡ್ತಾರೆ. ಯಾಕೆ 3 ಗಂಟೆ ಅವನಿಗೆ ಪಿಕ್ಚರ್ನ ನೋಡೋದು. ಹೇಗೆ ಕಾನ್ಸಂಟ್ರೇಷನ್ ಬಂತು? ಏನೂ ಇಲ್ಲ. ಯಾರಿಗೆ ಯಾವುದರಲ್ಲಿ ಹೆಚ್ಚು ಆಸಕ್ತಿ ಇರುತ್ತದೋ ಅವರು ಅದರ ಬಗ್ಗೆ ಹೆಚ್ಚು ಸಮಯವನ್ನು ಏಕಾಗ್ರಚಿತ್ತದಿಂದ ಕಳೆಯುತ್ತಾರೆ. ಸೊ ಯು ಹ್ಯಾವ್ ಇಂಟ್ರೆಸ್ಟ್, ಯು ಹ್ಯಾವ್ ಕಾನ್ಸಂಟ್ರೇಷನ್. ಎನ್ಹ್ಯಾನ್ಸ್ ಇಂಟ್ರೆಸ್ಟ್, ಎನ್ಹ್ಯಾನ್ಸ್ ಕಾನ್ಸಂಟ್ರೇಷನ್. ಆಸಕ್ತಿಯನ್ನು ಜಾಸ್ತಿ ಮಾಡಿಕೊ, ಏಕಾಗ್ರತೆಯನ್ನು ಜಾಸ್ತಿ ಮಾಡಿಕೊ. ಸರ್ ಆಸಕ್ತಿನೇ ಇಲ್ಲ ನನಗೆ, ಸೈನ್ಸ್ಗೆ ಆಸಕ್ತಿ ಇದೆ, ಸೋಷಿಯಲ್ ಸೈನ್ಸ್ಗೆ ಆಸಕ್ತಿ ಇಲ್ಲ, ಸೋಷಿಯಲ್ ಸೈನ್ಸ್ಗಿದೆ, ಇಂಗ್ಲೀಷ್ಗಿಲ್ಲ. ಹೀಗೆ ತರಹೇವಾರಿ ಏಕಾಗ್ರತೆ ಆಸಕ್ತಿ ಇರುತ್ತಲ್ಲ, ಅದಕ್ಕೇನು ಮಾಡಬೇಕು? ಏನೂ ಇಲ್ಲ. ಸೆಟ್ ದ ಗೋಲ್, ಗುರಿಯನ್ನು ಸೆಟ್ ಮಾಡ್ಕೊ. ಉದಾಹರಣೆಗೆ ನಿನಗೆ ಸೋಷಿಯಲ್ ಸೈನ್ಸ್ ಇಷ್ಟ ಇಲ್ಲ, ಪುಸ್ತಕ ತೊಗೊಂಡ್ರೆ ಓದೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಯಾಕೆ? ಆಸಕ್ತಿ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ನೀನೊಂದು ನೋಟ್ಬುಕ್ ತೊಗೊಂಡು ಈಗಲೇ ಆರಂಭದ ದಿನದಲ್ಲಿ ಬರೆದು ಬಿಡು, ನಾನು ಈ ವರ್ಷ 10th ಸ್ಟ್ಯಾಂಡರ್ಡು, ಈ ವರ್ಷ ಸೋಷಿಯಲ್ ಸೈನ್ಸಲ್ಲಿ 100ಕ್ಕೆ 95 ಅಂಕಗಳನ್ನು ತೆಗೆದುಕೋತೀನಿ. ಈಗ ಓದೋಕ್ಕೆ ಕೂತ್ಕೋ, ಇಂಟ್ರೆಸ್ಟ್ ಇಲ್ಲ ಸೋಷಿಯಲ್ ಸೈನ್ಸು, ಆದರೆ 95 ಅದು ಗುರಿ ಜ್ಞಾಪಿಸುತ್ತೆ. ಸೊ ಅದರಿಂದ ಸೆಟ್ ದ ಗೋಲ್, ಎನ್ಹ್ಯಾನ್ಸ್ ದ ಇಂಟ್ರೆಸ್ಟ್, ಎನ್ಹ್ಯಾನ್ಸ್ ದ ಇಂಟ್ರೆಸ್ಟ್, ಎನ್ಹ್ಯಾನ್ಸ್ ದ ಕಾನ್ಸಂಟ್ರೇಷನ್. ಸೊ ಗುರಿಯನ್ನು ಇಟ್ಟು ಆಸಕ್ತಿಯನ್ನು ಬೆಳೆಸಿದರೆ ಏಕಾಗ್ರತೆ ಬೆಳೆಯುವುದು. ಇದು ಮೊದಲನೇ ಸೂತ್ರ. ಎರಡನೇ ಸೂತ್ರ ಅಗತ್ಯ, ಇಂಟ್ರೆಸ್ಟ್. ನಾಳಿದ್ದೇ ಟೆಸ್ಟು, ಓದ್ತೀಯೋ ಇಲ್ಲ? ಇನ್ನು 6 ತಿಂಗಳ ಮೇಲೆ ಸಣ್ಣ ಟೆಸ್ಟು, ಓದ್ತೀಯಾ? ಇಲ್ಲ ಅಲ್ವೇ? ಅದರಿಂದ ಫೈನಲ್ ಎಕ್ಸಾಮ್ ನೋಡಿ ಹೆಂಗೆ ಓದ್ತೀವಿ? ಅದೇ PA1 PA2 ಮಿಡ್ ಟರ್ಮು ಸುಮಾರು. ಅಂದರೆ ನಮಗೆ ಪರೀಕ್ಷೆ, ಟೆಸ್ಟ್, ಮೆಜರಿಂಗ್ ಟೂಲ್ ಬಂದುಬಿಟ್ರೆ, ಅಳತೆ ಮಾಡ್ತಾರೆ ಯಾರು, ನಮ್ಮನ್ನು ಗಮನಿಸ್ತಾರೆ ಅಂತಾದರೆ ನಮ್ಮ ಏಕಾಗ್ರತೆ ಜಾಸ್ತಿ ಆಗುತ್ತೆ. ಆದ್ದರಿಂದ ಅಗತ್ಯಗಳನ್ನು ಹೆಚ್ಚಿಸಿಕೊಳ್ಳಿ. ನಮ್ಮ ತಾತನ ಅಪ್ಪಂಗೆ ಪರೀಕ್ಷೆನೇ ಇರಲಿಲ್ಲ, ನಮ್ಮ ತಾತಂಗೆ ಬರೀ ಸಾಮಾನ್ಯ ಪರೀಕ್ಷೆ ಇತ್ತು. ನಮ್ಮ ತಂದೆ ಕಾಲಕ್ಕೆ ಬರೋ ಹೊತ್ತಿಗೆ ಒಂದು ಫೈನಲ್ ಎಕ್ಸಾಮು, ನಮಗೆಲ್ಲ ಮಿಡ್ ಟರ್ಮು ಫೈನಲ್ಲು ಅಷ್ಟೇ. ಈಗ ನನ್ನ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ ಎಲ್ರಿಗೂ ಕೂಡ ಪ್ರತಿದಿನ ಟೆಸ್ಟು. ಕೆಲವು ರ್ಯಾಂಕ್ ಸ್ಟೂಡೆಂಟ್ಸು ಸಂಡೇ ಬಂದರೆ ಅವ್ರಿಗವರೇ ಟೆಸ್ಟು. PA1 PA2 PA3 PA4 SA1 ಪ್ರಿಪ್ರೇಟರಿ ಎಕ್ಸಾಮ್, ಸೀರೀಸ್ ಆಫ್ ಪ್ರಿಪ್ರೇಟರಿ ಎಕ್ಸಾಮ್ಸ್, ಒಂದಕ್ಕಿಂತ ಜಾಸ್ತಿ ಫೈನಲ್ ಎಕ್ಸಾಮು. ನೋಡಿದ್ರ ಇಷ್ಟೊಂದು ಪರೀಕ್ಷೆ. ಯಾಕೆ? ಹಾಗಾದರೂ ನಿನಗೆ ಏಕಾಗ್ರತೆ ಬರಲಿ, ಹೆಚ್ಚು ಚೆನ್ನಾಗಿ ಆಸಕ್ತಿಯಿಂದ ಅಗತ್ಯ ಇಟ್ಕೊಂಡು ಓದಲಿ. ಸೊ ಅಗತ್ಯಗಳನ್ನು ಹೆಚ್ಚಿಸಿಕೋ, ಏಕಾಗ್ರತೆಯನ್ನು ಹೆಚ್ಚಿಸಿಕೋ. ಆಸಕ್ತಿಯನ್ನು ಹೆಚ್ಚಿಸಿಕೋ, ಅಗತ್ಯವನ್ನು ಹೆಚ್ಚಿಸಿಕೋ, ಏಕಾಗ್ರತೆ ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ಮೂರನೇದು ಅಭ್ಯಾಸ. ಹೆಣ್ಮಕ್ಳು ನೋಡಿ, ಹೆಣ್ಮಕ್ಳಿಗೆ ಏಕಾಗ್ರತೆ ಜಾಸ್ತಿ. ದೇವರು ಕೊಟ್ಟಿದ್ದ ಅಲ್ಲ, ಅವರು 6:30 ಆಗ್ತಿದ್ದಂಗೆ ಪುಸ್ತಕ ಹಿಡ್ಕೋತಾರೆ, ಕೈಕಾಲು ತೊಳ್ಕೊಂಬಂದು ಬುಕ್ ಹಿಡ್ಕೋತಾರೆ. ನಾವು ಗಂಡು ಮಕ್ಕಳು 8 ಆದರೂ ಮನೆಗೆ ಬರಲ್ಲ. ಇನ್ನೂ ಗಂಟೆ ಆಗಲೇ, ಗಂಟೆ 8, ಇನ್ನೂ ಸ್ಟ್ರೀಟು, ಇನ್ನೂ ಬ್ಯಾಟು. ನೋಡಿದ್ರೆ ಆದ್ದರಿಂದ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಏಕಾಗಿರುತ್ತೆ. ಯಾಕೆ? ಅಭ್ಯಾಸ. ಅದರಿಂದ ಯಾರು ಅಭ್ಯಾಸವನ್ನು ಜಾಸ್ತಿ ಮಾಡ್ಕೋತಾರೆ, ಆ ರೀತಿಯಲ್ಲಿ ಜಾಸ್ತಿ ಕೂತ್ಕೊಳ್ಳೋದಕ್ಕೆ, ಜಾಸ್ತಿ ಕೇಳೋದಕ್ಕೆ, ಜಾಸ್ತಿ ಹೊತ್ತು ಕೆಲಸ ಮಾಡೋದಕ್ಕೆ ಅವ್ರಿಗೂ ಕೂಡ ಬರುತ್ತೆ ಆಸಕ್ತಿ, ಅಗತ್ಯ, ಅಭ್ಯಾಸ. ಆದರೆ ನಮ್ಮ ಕೇಳ್ತಾ ಇರೋ ನಮ್ಮ ಸ್ನೇಹಿತ ಒಬ್ಬ, ವಿದ್ಯಾರ್ಥಿ ಒಬ್ಬ ಹೇಳ್ತಾ ಇದ್ದಾನೆ, ಸರ್ ನನಗೆ ಆಸಕ್ತಿನೂ ಇಲ್ಲ, ಅಗತ್ಯ ಮೊದಲೇ ಇಲ್ಲ, ಅಭ್ಯಾಸ ಬರಲೇ ಇಲ್ಲ, ನಾನೇನು ಮಾಡಬೇಕು? 4ನೇ ಸೂತ್ರ ಇದೆ, ಅದೇ ಧ್ಯಾನ, ಮೆಡಿಟೇಷನ್. ಧ್ಯಾನ ಹೇಗೆ ಮಾಡಬೇಕು, ಎಷ್ಟೊತ್ತು ಮಾಡಬೇಕು, ಕಣ್ಣು ಮುಚ್ಚಿದಾಗ ಆಗುವ ಸಮಸ್ಯೆಗಳಿಗೆ ಏನು ಮಾಡಬೇಕು, ಆಲೋಚನೆ ಬರುತ್ತಲ್ಲ ಏನು ಮಾಡಬೇಕು, ಇದಕ್ಕೆಲ್ಲ ಯಾರು ಕೇಳಿ ಅಥವಾ ನಮ್ಮದೇ ಮುಂದಿನ ವಿಡಿಯೋಗಳಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ಧ್ಯಾನವನ್ನು 15ರಿಂದ 20 ನಿಮಿಷ ದಿನಕ್ಕೆ 2 ಅಥವಾ 3 ಬಾರಿ ಮಾಡಿದ್ರೆ ಏಕಾಗ್ರತೆ ಕಾಲಕ್ರಮೇಣ ಜಾಸ್ತಿ ಆಗುತ್ತೆ. ಇದೇ ಏಕಾಗ್ರತೆ. ಇನ್ನೊಂದು ಸಲ ನಾನು ಕರೆಕ್ಟಾಗಿ ಏಕಾಗ್ರತೆಯ ಸಮೇಷನ್ ಹೇಳ್ಬಿಡ್ತೀನಿ, ಕನ್ನಡದಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸಮಯ ಎಷ್ಟು ಚಿಕ್ಕದಾದರೂ ಪರವಾಗಿಲ್ಲ, ಒಬ್ಬ ಮನುಷ್ಯ ಒಂದಷ್ಟು ಹೊತ್ತು ಒಂದೇ ಕೆಲಸವನ್ನು ಮಾಡಿದರೆ ಇದನ್ನು ಏಕಾಗ್ರತೆ ಎಂದು ಹೇಳುತ್ತಾರೆ. ಏಕಾಗ್ರತೆಯನ್ನು ಜಾಸ್ತಿ ಮಾಡಿಕೊಳ್ಳುವುದು ಎಂದರೂ ಒಂದೇ, ಸಮಯವನ್ನು ಜಾಸ್ತಿ ಮಾಡಿಕೊಳ್ಳುವುದು ಎಂದರೂ ಒಂದೇ. ಹಾಗಾದರೆ ಇದನ್ನು ಜಾಸ್ತಿ ಮಾಡಿಕೊಳ್ಳಲು ಏನು ಮಾಡಬೇಕು? 4 ಸೂತ್ರಗಳು: ಆಸಕ್ತಿ, ಅಗತ್ಯ, ಅಭ್ಯಾಸ, ಧ್ಯಾನ. ಎನ್ಹ್ಯಾನ್ಸ್ ಇಂಟ್ರೆಸ್ಟ್, ಎನ್ಹ್ಯಾನ್ಸ್ ನೀಡ್ಸ್, ಎನ್ಹ್ಯಾನ್ಸ್ ಪ್ರಾಕ್ಟೀಸ್ ಆ್ಯಂಡ್ ಗೆಟ್ ಇನ್ ಟು ಮೆಡಿಟೇಷನ್. ಇದೇ ಏಕಾಗ್ರತೆ. ಬನ್ನಿ ಎಲ್ಲವನ್ನು ಹೆಚ್ಚು ಮಾಡಿಕೊಳ್ಳೋಣ, ನಮ್ಮ ಆಸಕ್ತಿ, ಅಭ್ಯಾಸ, ಅಗತ್ಯಗಳನ್ನ ಹೆಚ್ಚಿಸಿಕೊಳ್ಳೋಣ, ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳೋಣ. ಆ ಮೂಲಕ ನಮ್ಮ ಬದುಕನ್ನು ಅದ್ಭುತಗೊಳಿಸೋಣ, ಹೆಚ್ಚು ಅಂಕ ಗಳಿಸೋಣ, ಯಶಸ್ಸು ಗಳಿಸೋಣ. ಜೀವನದಲ್ಲಿ ಏನೇ ಮಾಡೋ ಏಕಾಗ್ರಚಿತ್ತನಾಗಿ ಮಾಡಿದರೆ ಹೆಚ್ಚು ಕ್ವಾಲಿಟೇಟಿವ್ ಯಶಸ್ಸು, 0 ಎರರ್ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ನಾನು ನಿಮಗೆ ಇವತ್ತು ಹೇಳಕ್ಕೆ ಹೊರಟಿದ್ದು. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನಷ್ಟು ವಿಚಾರಗಳು ಸಿಗುತ್ತೆ. ಮುಂದೂ ಕೂಡ ಅನೇಕ ವಿಡಿಯೋಗಳು ನಿಮಗೆ ಸಿಗುತ್ತೆ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್. ನಮಸ್ಕಾರ.